ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಮೋರ್ ಮಿನಿ ಲಾಗ್. ಸಂಡೇ ಆದರೆ ಇನ್ನು ಆಲ್ಮೋಸ್ಟ್ ಲಾಸ್ಟ್ ಆ್ಯಂಡ್ ಲೀಸ್ಟ್ ಲಾಗು. ಇನ್ನು ನಾನು ಆಫೀಸಿಂದ ಮೀಟಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ 2:30 ಹಾಗೇ ಬಿಡ್ತು. ಇವ್ರು ನನಗೋಸ್ಕರ ಬೆಳಗ್ಗೆಯಿಂದ ಚಿಕನ್ ಮಾಡಿ ತಿಂದಲೇ ಕೂತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಷ್ಟೆಲ್ಲ ಇಲ್ಲ ಗುರು. ಸೊ ಆಲ್ರೆಡಿ ಒಂದು ರೌಂಡು ಇವರು ಸರಿಯಾಗಿ ನೋಡ್ಕೊಂಡು ಬಿಟ್ಟಿದ್ದಾರೆ. ಇನ್ನು ಸೆಕೆಂಡ್ ರೌಂಡ್ ಹಗಲೆಲ್ಲ ಕಾಲ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಈವನ್ ಬೆಳಗ್ಗೆನೂ ತಿಂದಿಲ್ಲ. ಜ್ಯೂಸ್ ಕುಡಿದ ತಕ್ಷಣ ನನಗೇನೋ ತಿನ್ಬೇಕು ಅನ್ನಿಸ್ಲಿಲ್ಲ. ಬಂದ ತಕ್ಷಣ ಬಿಸಿ ಬಿಸಿ ಎಮ್ಮಿ ಕ್ರಿಸ್ಪಿ ಥರ ಅನ್ನಿಸ್ಲಿಲ್ಲ, ಬಟ್ ಚೆನ್ನಾಗಿತ್ತು ಟೇಸ್ಟು. ಸ್ವಾತಿ ಅಂತೂ ಚಿಕನ್ ಕಬಾಬ್ ಎಲ್ಲ ಮಾಡಿ ರೆಡಿಯಾಗಿಟ್ಟಿದ್ಲು. ಅದನ್ನೆಲ್ಲ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಕೊತ ನಿಧಾನಕ್ಕೆ ಮಾತಾಡ್ತಾ ತಿಂತಾಯಿದ್ವಿ. ತಿನ್ನೋ ಗ್ಯಾಪಲ್ಲೇ ನಮ್ಮಮ್ಮ ನಾನು ಬಂದೆ ಅನ್ನೋ ಒಂದು ಕಾಲ್, ಸರ್ಪ್ರೈಸ್ ನನಗೇನೆ. ಇವ್ರು ಮಾತಾಡಿಕೊಂಡು ಏನೋ ದಾಳಿಂಬ್ರೆ ಫ್ರೂಟ್ಸ್ ಎಲ್ಲ ನಮ್ಮ ಅಪ್ಪನ ಫ್ರೆಂಡ್ ತೋಟದಲ್ಲಿ ಕಿತ್ಕೊಂಬಂದು ಕೊಟ್ಟಿದ್ರಂತೆ. ಇಷ್ಟೊಂದಿದೆ, ಇನ್ನೆಲ್ಲ ವೇಸ್ಟ್ ಯಾಕೆ ಅಂತ ಹೇಳ್ಬಿಟ್ಟು. ನೀವು ಸಿಟಿಯಲ್ಲಿ ತೊಗೊಂಡ್ರೆ ಒಂದೊಂದು ಕೆ ಜಿಗೆ 300-400 ರೂಪಾಯಿ ಇಡ್ತೀರ. ಆಲ್ಮೋಸ್ಟ್ 2-3 ಕೆ ಜಿ ಥರ ಇದ್ದಾವೆ, ವೇಸ್ಟ್ ಮಾಡೋದು ಬೇಡ ಅಂತ. ಅದ್ರ ಜೊತೆ ನನಗೆ ರಾಗಿ ಹಿಟ್ಟಿರಲಿಲ್ಲ. ರಾಗಿ ಹಿಟ್ಟು, ಕರಿಬೇವು ಸೊಪ್ಪು, ಒಣಕೊಬ್ಬರಿ, ಹಾಗೆಯೇ ಸ್ವಲ್ಪ ತರಕಾರಿನೂ. ನಮ್ಮ ಅಮ್ಮಂಗೆ ಇದೊಂದು ನಾನು ಎಷ್ಟು ಸಲ ಹೇಳ್ತೀನೋ ಇಲ್ಲಾದರೂ ದುಡ್ಡಿಟ್ಟು ತಗೊಳ್ಳೋದೆ ಅಂತ. ನಾನು ಅಲ್ಲಿ ಯಾರಾದರೂ ಕೊಟ್ಟಿರ್ತಾರಲ್ವ ಹಳ್ಳಿಯಲ್ಲಿ, ಅವನ್ನ ತಗೊಂಬರ್ತೀನಿ ಅಂತಾರೆ. ಎನಿವೆ, ಇನ್ನು ಅವ್ರನ್ನ ಕರ್ಕೊಂಬಂದು ಏನೇನು ತಂದರು ಅಂತ ನೋಡಿ ಅವನ್ನೆಲ್ಲ ಜೋಡಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ನಮ್ಮಮ್ಮ ಬಂದವ್ರೆ ಅಂತ ಹೇಳ್ಬಿಟ್ಟು ಅವ್ರ ರಿಲೇಷನ್ಸ್, ಇವರಿಗೆ ಅಕ್ಕನ ಮಗಳ ಥರ, ಅವ್ರು ಬಂದು ಮಾತಾಡ್ಸ್ಕೊಂಡು ಹೋಗಾದ್ಮೇಲೆ ನಾವು ಆಲ್ಮೋಸ್ಟ್ 10:30 ಟೈಮಲ್ಲಿ ಊಟ ಮಾಡ್ತಿದ್ವಿ. ಇವತ್ತು ಗ್ರಹಣ ಮೇರೆ. ನಾನು ಕೋಳಿ ಸತ್ತೋಗೈತಲ್ಲೋ ಅಂತ ಮಿಲ್ಕಿ ಹಠ ಮಾಡ್ತಾವಳೆ, ಆದ್ರೂ ತಿನ್ನೋದು ಮಾತ್ರ ಬಿಟ್ಟಿಲ್ಲ.